ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿಯಲ್ಲಿ ರಾಷ್ಟ್ರೀಯ ಯುದ್ಧ ಸ್ಮಾರಕ ಲೋಕಾರ್ಪಣೆ, ಯೋಧರ ಹಿತರಕ್ಷಣೆ ಕಲ್ಯಾಣಕ್ಕೆ ಕೇಂದ್ರದ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಪೊಲೀಸ್ ಇಲಾಖೆ ಮೂಲಸೌಕರ್ಯ ಅಭಿವೃದ್ಧಿ, ಹಣಕಾಸು ನೆರವಿಗೆ ಶೀಘ್ರ ನಿರ್ಧಾರ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ವ್ಯಾಪಕ ಕಾಡ್ಗಿಚ್ಚು, ಸಚಿವರು ಅಧಿಕಾರಿಗಳು ಸ್ಥಳಕ್ಕೆ, ಬೆಂಕಿ ನಂದಿಸಲು ಸೇನಾ ಹೆಲಿಕಾಪ್ಟರ್ ಬಳಕೆ. ಶ್ರೀಗಂಧ ಕೃಷಿ ನಿಬಂಧನೆಗಳ ಪರಿಷ್ಕರಣೆಗೆ ಚರ್ಚೆ ಅಗತ್ಯ, ಚಂದನ ಉತ್ಪನ್ನಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಹಲವು ಕ್ರಮ, ಡಾ ಜಿ ಪರಮೇಶ್ವರ್. ವಾರ್ತೆಗಳ ವಿವರ. ದೆಹಲಿಯ ಇಂಡಿಯಾ ಗೇಟ್ ಬಳಿ ನಿರ್ಮಿಸಲಾಗಿರುವ ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶಕ್ಕೆ ಸಮರ್ಪಿಸಿದರು. The Prime Minister paying tribute here at the entrance. ಯುದ್ಧ ಸ್ಮಾರಕ ಲೋಕಾರ್ಪಣೆ ವೇಳೆ ಪ್ರಧಾನಿ 15.5 ಮೀಟರ್ ಎತ್ತರದ ಸ್ತಂಭದಲ್ಲಿ ಹುತಾತ್ಮ ಯೋಧರ ಗೌರವಾರ್ಥ ನಿರಂತರ ಪ್ರಜ್ವಲನ ಜ್ಯೋತಿಯನ್ನು ಬೆಳಗಿಸಿದರು. ಸ್ವಾತಂತ್ರ್ಯ ನಂತರ ಹುತಾತ್ಮರಾದ 25,000ಕ್ಕೂ ಹೆಚ್ಚು ಯೋಧರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಯುದ್ಧ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಅಮರ್ ಜವಾನ್ ಜ್ಯೋತಿ ಸ್ಮಾರಕವು ಇಲ್ಲಿಗೆ ಸ್ಥಳಾಂತರಗೊಳ್ಳಲಿದೆ. ರಾಷ್ಟ್ರೀಯ ಯುದ್ಧ ಸ್ಮಾರಕ ಅಮರತ್ವ, ಶೌರ್ಯ, ತ್ಯಾಗ, ರಕ್ಷಾ ಚಕ್ರ ಎಂಬ 4 ವೃತ್ತಗಳನ್ನು ಒಳಗೊಂಡಿದೆ. ಸ್ಮಾರಕದಲ್ಲಿ ವಿನ್ಯಾಸಗೊಳಿಸಿರುವ ಗೋಡೆಯಲ್ಲಿನ ಇಟ್ಟಿಗೆಗಳ ಮೇಲೆ ಹುತಾತ್ಮ ಯೋಧರ ಹೆಸರನ್ನು ನಮೂದಿಸಲಾಗಿದೆ. ಕಳೆದ 7 ದಶಕಗಳಲ್ಲಿ ಭಾರತ ನಡೆಸಿದ ಯುದ್ಧಗಳ ಮಾಹಿತಿಯುಳ್ಳ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಲಾಗಿದೆ. ಇದಕ್ಕೂ ಮುನ್ನ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿವೃತ್ತ ಯೋಧರ ಸಮಾವೇಶ ಉದ್ದೇಶಿಸಿ ಪ್ರಧಾನಿ ಭಾಷಣ ಮಾಡಿದರು. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ರಕ್ಷಣಾ ಖಾತೆ ರಾಜ್ಯ ಸಚಿವ ಸುಭಾಷ್ ಭಾಮ್ರೆ, ಸೇನಾ ಮುಖ್ಯಸ್ಥರು ಹಾಗೂ ನಿವೃತ್ತ ಸೇನಾಧಿಕಾರಿಗಳು, ನಿವೃತ್ತ ಯೋಧರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ, ಭಾರತೀಯ ಯೋಧರ ಶೌರ್ಯ ಹಾಗೂ ಸಾಹಸದಿಂದ ಭಾರತೀಯ ಸೇನೆ ಇಂದು ವಿಶ್ವದೆಲ್ಲೆಡೆ ಹೆಸರು ಗಳಿಸಿದೆ. ದೇಶ ರಕ್ಷಣೆಗೆ ಮಾತ್ರವಲ್ಲದೆ ವಿಶ್ವ ಶಾಂತಿಗಾಗಿಯೂ ಲಕ್ಷಾಂತರ ಭಾರತೀಯ ಯೋಧರು ಪ್ರಾಣ ತೆತ್ತಿದ್ದಾರೆ. ಸ್ವಾತಂತ್ರ್ಯ ನಂತರ ಹುತಾತ್ಮರಾದ ಯೋಧರ ಗೌರವಾರ್ಥ ನಿರ್ಮಿಸಲಾಗಿರುವ ರಾಷ್ಟ್ರೀಯ ಯುದ್ಧ ಸ್ಮಾರಕ ಮುಂದಿನ ಪೀಳಿಗೆಗೂ ಸ್ಫೂರ್ತಿಯಾಗಲಿದೆ. ಸೈನಿಕರು ಶಕ್ತರಾದರೆ ದೇಶವು ಶಕ್ತವಾಗಲಿದೆ ಎಂಬ ಧ್ಯೇಯವನ್ನು ಸರ್ಕಾರ ಹೊಂದಿದೆ ಎಂದರು. ಯೋಧರ ಕಲ್ಯಾಣಕ್ಕೆ ಸರ್ಕಾರ ಕಳೆದ 4.5 ವರ್ಷಗಳಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ. ಬಹುಕಾಲದ ಬೇಡಿಕೆಯಾದ 1 ಶ್ರೇಣಿ 1 ಪಿಂಚಣಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ 35,000 ಕೋಟಿ ರೂಪಾಯಿ ಒದಗಿಸಿದೆ. ಗಡಿಯಲ್ಲಿ ಗಾಯಗೊಂಡ ಯೋಧರನ್ನು ಪಿಂಚಣಿ ವ್ಯಾಪ್ತಿಗೆ ತರಲಾಗಿದೆ. ಕಳೆದ 4.5 ವರ್ಷಗಳಲ್ಲಿ ಯೋಧರಿಗೆ 2,30,000 ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಒದಗಿಸಲಾಗಿದೆ. ಸೇನೆಯಲ್ಲಿ ಮಹಿಳೆಯರಿಗೆ 20% ಮೀಸಲಾತಿ ಒದಗಿಸುವತ್ತ ಸರ್ಕಾರ ಒತ್ತು ನೀಡಿದೆ ಎಂದರು. डेयरी फार्म जैसे कार्यों के बोझ को भी हटाया जा रहा है. हम डिफेंस प्रोक्योरमेंट प्रक्रिया को निश्चित समय में पूरा करने के लिए भी प्रयासरत है. इसके लिए रक्षा मंत्रालय और सर्विस हेडक्वार्टर्स की फाइनेंशियल पावर्स, उनके वित्तीय अधिकार में बढ़ोतरी भी की गई है. और यह पहली बार हुआ है कि हमारे ऑर्डिनेंस फैक्ट्री बोर्ड के आयुध कारखानों को 250 से अधिक नॉन कोर आइटम के भार से भी हमने मुक्ति दे दी है. ಕರ್ನಾಟಕ ಹಿರಿಯ ಪೊಲೀಸ್ ಅಧಿಕಾರಿಗಳ 2 ದಿನಗಳ ವಾರ್ಷಿಕ ಸಮಾವೇಶಕ್ಕೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಗೃಹ ಸಚಿವ ಎಂಬಿ ಪಾಟೀಲ್, ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಡಾ ರಜನೀಶ್ ಗೋಯಲ್, ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ಎನ್ ರಾಜು ಮತ್ತಿತರರು ಉಪಸ್ಥಿತರಿದ್ದರು.
ಬಳಿಕ ಎಚ್ಡಿ ಕುಮಾರಸ್ವಾಮಿ ರಾಜ್ಯದ ಸಾಮಾನ್ಯ ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ಪೊಲೀಸ್ ಠಾಣೆಗೆ ನಿರ್ಭೀತಿಯಿಂದ ತೆರಳುವಂತಾಗಲು ರಚಿಸಲಾಗಿರುವ ಹೆಲ್ಪ್ ಡೆಸ್ಕ್ಗಳನ್ನು ಮೇಲ್ದರ್ಜೆಗೆ ಏರಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಪೊಲೀಸ್ ಇಲಾಖೆಯಲ್ಲಿ ಹಲವು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಹಣಕಾಸು ನೆರವು ನೀಡುವ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದ್ದು, ಶೀಘ್ರದಲ್ಲೇ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಮುಂದಿನ ಲೋಕಸಭಾ ಚುನಾವಣೆ ವೇಳೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದ್ದು, ಈ ಹಿಂದೆ ಕರಾವಳಿ ಪ್ರದೇಶದಲ್ಲಿ ನಡೆಯುತ್ತಿದ್ದ ಗಲಭೆಗಳು ಈಗ ಹತೋಟಿಯಲ್ಲಿದೆ ಎಂದು ಹೇಳಿದರು. ಪೊಲೀಸ್ ಇಲಾಖೆ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆ ಮಾಡಬೇಕಾದ್ರೆ ಜವಾಬ್ದಾರಿ ಇದೆ. ಈಗಾಗಲೇ ಕಳೆದ 8-9 ತಿಂಗಳ ಹಿಂದೆ ಹೊಸ ಸರ್ಕಾರ ಬಂದ ನಂತರ ಹಲವಾರು ವರ್ಷಗಳಿಂದ ಕರಾವಳಿ ಪ್ರದೇಶದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಔರಾದ್ಕರ್ ಸಮಿತಿ ವರದಿ ಕುರಿತು ಶೀಘ್ರದಲ್ಲಿಯೇ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಕೆಳಹಂತದ ಪೊಲೀಸ್ ಸಿಬ್ಬಂದಿಯಿಂದ ಹಿಡಿದು ಇಲಾಖೆಯಲ್ಲಿನ ಲೋಪದೋಷಗಳ ಕುರಿತು ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಬಂಡೀಪುರದಲ್ಲಿ ಉಂಟಾಗಿರುವ ಅಗ್ನಿ ಅವಘಡಗಳನ್ನು ಹತೋಟಿಗೆ ತರಲು ಸೇನಾ ಹೆಲಿಕಾಪ್ಟರ್ಗಳ ಮೂಲಕ ನೀರು ಸಿಂಪಡಿಸುವ ಕೆಲಸ ನಡೆಯಲಿದ್ದು, ಶೀಘ್ರದಲ್ಲೇ ಬೆಂಕಿ ನಿಯಂತ್ರಣಕ್ಕೆ ತರಲು ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. ಉತ್ತಮವಾದ ರೀತಿಯ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಜನಸಾಮಾನ್ಯರ ಭಾವನೆ ಏನಿದೆ. ಅದೇ ರೀತಿಯಲ್ಲಿ ಇವತ್ತು ಔರಾದ್ಕರ್ ರಿಪೋರ್ಟ್ ಬಗ್ಗೆ ಈಗಾಗಲೇ ನಮ್ಮ ಸರ್ಕಾರದ ನಿಲುವೇನಿದೆ. ಸದ್ಯದಲ್ಲೇ ಒಂದು ಸಭೆ ಕರೆದು ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದು ಇವತ್ತು ಕೆಳಹಂತದಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ಹಿಡಿದು ಇಲಾಖೆಯಲ್ಲಿ ಕೆಲವು ಲೋಪದೋಷಗಳನ್ನು ಸರಿಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದರ ಬಗ್ಗೆನೂ ಹೋಮ್ ಮಿನಿಸ್ಟ್ರಿ ವತಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಇವತ್ತು ಅದರ ಬಗ್ಗೆನೂ ಗಮನ ಹರಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ರಾಜ್ಯದಲ್ಲಿ ಇವತ್ತು ಹಲವಾರು ಪ್ರದೇಶದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಸೈಬರ್ ಅಪರಾಧ ಕಾನೂನಿನಲ್ಲಿ ಇನ್ನಷ್ಟು ಕಠಿಣ ಕಾನೂನು ಅಂಶಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಗೋಪಾಲಸ್ವಾಮಿ ಬೆಟ್ಟ ಅಲ್ಲಿ ಇವತ್ತು ಫೈರ್ ಆಗಿರತಕ್ಕಂಥದ್ದಿರಬಹುದು. ಇದರ ಬಗ್ಗೆ ಈಗಾಗಲೇ ನಮ್ಮ ಅಗ್ನಿಶಾಮಕ ದಳದ ಕೆಲವು ಹಿರಿಯ ಅಧಿಕಾರಿಗಳನ್ನ ಮೈಸೂರಿಗೆ ಡೆಪ್ಯೂಟ್ ಮಾಡತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನಗಳನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಇವತ್ತಿನ ಈ ಒಂದು ಸೈಬರ್ ಕ್ರೈಮ್ ಏನಿದೆ ಇವತ್ತು ಅದನ್ನ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಇವತ್ತು ಎಲ್ಲಾ ರೀತಿಯ ಕ್ರಮವನ್ನು ತೆಗೆದುಕೋಬೇಕಾದಂಥದ್ದು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಕಳೆದ 3-4 ದಿನಗಳಿಂದ ಬೆಂಕಿ ಕಾಣಿಸಿಕೊಂಡಿದ್ದು, ಹೆಚ್ಚಿನ ಪ್ರಮಾಣದ ಅರಣ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಕುಲಕ್ಕೆ ಹಾನಿಯಾಗಿದೆ. ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅರಣ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಹಾನಿಯಾಗಿರುವ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಬೆಂಕಿ ನಂದಿಸುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಅವರು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಹಬ್ಬಿರುವ ಕಾಡ್ಗಿಚ್ಚನ್ನು ವೀಕ್ಷಿಸಿದರು. ಬೆಂಕಿ ಕಾಣಿಸಿಕೊಂಡಿದ್ದು ಸುಮಾರು 4 ದಿನಗಳ ಹಿಂದೆ. ಇದೀಗ ಬಂಡೀಪುರದ ಕಾಡ್ಗಿಚ್ಚು ಪೀಡಿತ ಪ್ರದೇಶಗಳಿಗೆ ವಾಯುಸೇನಾ ಹೆಲಿಕಾಪ್ಟರ್ ಆಗಮಿಸಿದ್ದು, ವೈಮಾನಿಕ ಸಮೀಕ್ಷೆಗೆ ವಾಯುಸೇನಾ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಚಿವರು ನಿನ್ನೆಯಿಂದ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಇವತ್ತಿನಿಂದ ಮತ್ತು ವಿಶೇಷ ಮೈಸೂರು ಮತ್ತು ಚಾಮರಾಜನಗರದಿಂದ ನಾಳೆಯಿಂದ ಹೆಲಿಕಾಪ್ಟರ್ ಮೂಲಕ ಬೆಂಕಿ ನಂದಿಸುವ ಸಾಧ್ಯತೆ ಇದ್ದು, ಈಗಾಗಲೇ ಕಾಡ್ಗಿಚ್ಚು ಕರ್ನಾಟಕದ ಗಡಿ ದಾಟಿ ತಮಿಳುನಾಡಿನ ಅರಣ್ಯಕ್ಕೂ ವ್ಯಾಪಿಸಿದೆ. ಪುನರ್ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಾಗುತ್ತದೆ. ಒಟ್ಟಾರೆಯಾಗಿ ಇವತ್ತು ಸುಮಾರು ಒಂದು 2,000 ಹೆಕ್ಟರ್ನಷ್ಟು ಅರಣ್ಯ ಬಹುಶಃ ನಾಶ ಆಗಿರೋದು. ಅದು ಪೂರ್ತಿ ಅಲ್ಲ, ಸ್ವಲ್ಪ ಕಡೆ ಸ್ವಲ್ಪ ಆಗಿರ್ಬೋದು, ಕೆಲವು ಕಡೆ ಭಾಗಶಃ ಆಗಿರ್ಬೋದು. ಒಟ್ಟಾರೆಯಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಬೆಳೆಸುವಂತ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ. ಕುಂದುಕೆರೆಯಲ್ಲಿ ಬೆಂಕಿ ಪ್ರಾರಂಭ ಆಯಿತು. ಕುಂದುಕೆರೆ ವಲಯದಲ್ಲಿ ಹೊರಗಡೆ ಬಂದಿದೆ ಎಂದು ಮೂಲಗಳು ತಿಳಿಸಿವೆ. ಟೈಗರ್ ರಿಸರ್ವ್ ಹೊಂದಿಕೊಂಡಿದ್ರು ಕೂಡ ಸ್ವಲ್ಪ ಹೊರಗಡೆ ಬರ್ತದೆ, ಅಲ್ಲಿ ಪ್ರಾರಂಭವಾಯಿತು. ಆದರೆ ಅದು ಕಂಟ್ರೋಲ್ ಮಾಡಿದ್ರು. ಆದರೆ ಯಾರೋ ಕಿಡಿಗೇಡಿಗಳು ನಮ್ಮ GS ಬೆಟ್ಟದ ಕಡೆ ಬೆಂಕಿ ಕೊಟ್ಬಿಟ್ರು. ಅದು ನಿನ್ನೆ ನಮ್ಮ ಹತೋಟಿ ಮೀರಿ ಗಾಳಿ ಇದ್ದ ಪ್ರಯುಕ್ತ ಅದು GS ಬೆಟ್ಟನ ಆವರಿಸ್ಬಿಡ್ತು. ಆದರೆ ಗಾಳಿ ಇರೋದ್ರಿಂದ ಕಂಟ್ರೋಲ್ ಸಿಗ್ತಾ ಇಲ್ಲ. ಈಗ ಬಂಡೀಪುರದ ವಲಯದ ಒಂದು ಬೀಟ್ಗೂ ಕೂಡ ಬೆಂಕಿ ಆವರಿಸಿದೆ. ಇವತ್ತು ರಾತ್ರಿ ಕೂಡ ಪ್ರಯತ್ನವನ್ನು ಮಾಡ್ತೇವೆ. ಅದನ್ನ ಬಂಡೀಪುರ ವಲಯದಲ್ಲಿನೂ ಸ್ವಲ್ಪ
ಒಂದು 10-20% ಏರಿಯಾ ಬೆಂಕಿ ಆಗಿದೆ. ನಾರ್ತ್ ಈಸ್ಟ್ ಮಾನ್ಸೂನ್ ಫೇಲ್ ಆಗಿದೆ. ಮಳೆ ಇಲ್ಲ. ಅಕ್ಟೋಬರ್ ನವೆಂಬರ್ ಕಡೆಯಿಂದ ಮಳೆನೇ ಇಲ್ಲ. ಹುಲ್ಲು ಬೆಳೆದಿದೆ ಮತ್ತು ಒಣಗಿದೆ. ಸೊ ಅದರಿಂದ ಬೆಂಕಿ ಹಚ್ಚಿದಾಗ ಅದು ತಕ್ಷಣ ಉರಿದು ಮತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಡೇ ಟೈಮಲ್ಲಿ ಅಂತೂ ಬಹಳ ಕಷ್ಟ ಸಾಧ್ಯ. ಇಲ್ಲಿ ಬೆಂಕಿ ನಂದಿಸಲು ಬಂಡೀಪುರಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಸೊಪ್ಪಿನ ಮೂಲಕ ನಂದಿಸ್ತಾ ಸ್ಪೈರ್ ಮಿಷಿನ್ ಕೊಟ್ಟಿದ್ದಾರೆ. ಸ್ಪೈರ್ ಮಿಷಿನ್ ಮೂಲಕ ನಾವು ಬೆಂಕಿನ ನಂದಿಸ್ತಾ ಇದ್ದೀವಿ ಸರ್. ಈ ವಾಚರ್ಗಳು ಏನಿದ್ದಾರೆ ಅವ್ರ ಜೊತೆ ನಾವು ನಿಯೋಜನೆಗೊಂಡು ಗುಂಪು ಇಲ್ಲಿ ನಮ್ಮ ಮಕ್ಕಳನ್ನ ನಿಯೋಜನೆ ಮಾಡಿ ಇಲ್ಲಿ ಸೊಪ್ಪಿನ ಮೂಲಕ ಬೆಂಕಿನ ನಂದಿಸ್ತಾ ಇದ್ದೀವಿ. ಇದೀಗ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ಅವರಿಂದ ಹೆಚ್ಚಿನ ಮಾಹಿತಿ. ನಂದೀಶ್ ಹೇಳಿ ಮಂಜುಳಾ. ನಂದೀಶ್, ಈಗ ಬಂಡೀಪುರ ಪ್ರದೇಶದಲ್ಲಿ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ನಂದೀಶ್? ಈಗಾಗಲೇ ಮಧ್ಯಾಹ್ನದ ವೇಳೆಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾದ್ದರಿಂದ ಅರಣ್ಯ ಸಚಿವರಾದ ಸತೀಶ್ ಜಾರಕಿಹೊಳಿರವರು ವಾಯುಸೇನೆಯ ಹೆಲಿಕಾಪ್ಟರ್ನ ಅಧಿಕಾರಿಗಳೊಂದಿಗೆ ತೆರಳಿ ಅರಣ್ಯವನ್ನ ವೀಕ್ಷಿಸಿದರು ಮಂಜುಳಾ. ಇಂದು ಸಾಯಂಕಾಲದ ವೇಳೆಗೆ ವಾಯುಸೇನೆಯ 2 ಹೆಲಿಕಾಪ್ಟರ್ಗಳು ಸ್ಥಳಕ್ಕೆ ಆಗಮಿಸಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬರುವ ಬೇರೆಂಬಾಡಿಯ ಹಿರೀಕೆರೆಯಲ್ಲಿ ನೀರನ್ನು ತುಂಬಿಕೊಂಡು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬೆಂಕಿಯ ಕೆನ್ನಾಲಿಗೆಯನ್ನ ಚಾಚಿರುವ ಪ್ರದೇಶಗಳಿಗೆ ಸಿಂಪಡಿಸುತ್ತಿದ್ದಾವೆ ಮಂಜುಳಾ. ಹಾಗೆ ನಂದೀಶ್, ವಾಯುಸೇನಾ ಹೆಲಿಕಾಪ್ಟರ್ಗಳ ಮೂಲಕ ಕಾಡ್ಗಿಚ್ಚು ನಂದಿಸುವ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ವಾಯುಸೇನೆಯ ಹೆಲಿಕಾಪ್ಟರ್ಗಳು ಈಗಾಗಲೇ 2 ಆಗಮಿಸಿದ್ದು ಅವು ಹಿರೀಕೆರೆಯ ಪ್ರದೇಶದಲ್ಲಿ ನೀರನ್ನು ತುಂಬಿಸಿಕೊಂಡು ಎಲ್ಲಿ ಬೆಂಕಿ ಕೆನ್ನಾಲಿಗೆ ಆವರಿಸಿದೆ ಆ ಸ್ಥಳಕ್ಕೆ ಆಗಮಿಸಿ ನೀರನ್ನ ಚಿಮುಕಿಸುವುದರ ಮೂಲಕ ಬೆಂಕಿಯನ್ನ ನಂದಿಸುವ ಕಾರ್ಯದಲ್ಲಿ ಮಗ್ನನಾಗಿವೆ ಮಂಜುಳಾ. ಹಾಗೆ ಈ ಕಾಡ್ಗಿಚ್ಚು ಬಾಧಿತ ಪ್ರದೇಶಗಳೇನಿದೆ ಅದರ ವಸ್ತುಸ್ಥಿತಿ ಹೇಗಿದೆ ನಂದೀಶ್? ಈಗಾಗಲೇ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕುಂದಕೆರೆ, ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ, ಮದ್ದೂರು ಕಾಲೋನಿ ಸೇರಿದಂತೆ ಬಂಡೀಪುರ ವಲಯದ ಬೆಂಕಿಯ ಕೆನ್ನಾಲಿಗೆಗೆ ಗುರಿಯಾದಂತಹ ಪ್ರದೇಶಗಳಲ್ಲಿ ಇಡೀ ಕಾಡು ಸುಟ್ಟು ಕರಕಲಾಗಿದೆ ಮಂಜುಳಾ. ಜೊತೆಗೆ ಸಣ್ಣ ಪುಟ್ಟ ಸರೀಸೃಪಗಳು, ಮೊಲ, ಜಿಂಕೆ, ಕಾಡು ಹಂದಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಉಳಿದಂತೆ ಹುಲಿ, ಕಾಡಾನೆ, ಕಾಡೆಮ್ಮೆ ಸೇರಿದಂತೆ ದೊಡ್ಡ ದೊಡ್ಡ ಪ್ರಾಣಿಗಳು ತಮ್ಮ ವ್ಯಾಪ್ತಿಯ ನೆಲೆಯನ್ನು ಬಿಟ್ಟು ಬೇರೆಡೆಗೆ ವಲಸೆ ಹೋಗಿವೆ ಮಂಜುಳಾ. ನಂದೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸಹಕಾರ ಬ್ಯಾಂಕುಗಳಲ್ಲಿ ಸಾಲ ಪಡೆದಿದ್ದ 2,19,000 ರೈತರ ಖಾತೆಗೆ ರಾಜ್ಯ ಸರ್ಕಾರ ಹಣ ಪಾವತಿ ಮಾಡಿದೆ ಎಂದು ಕೃಷಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಇವತ್ತ ನಮ್ಮ ಸೊಸೈಟಿ ಆಗಲಿ ಬ್ಯಾಂಕ್ನವರಲ್ಲಿ ಅದಕ್ಕೆ ರೈತರದ ಡೀಟೇಲ್ಸ್ ಅಪ್ಲೋಡ್ ಮಾಡಿ ಅದು ಇಲ್ಲಿಂದ ಕ್ಲಿಯರೆನ್ಸ್ ಮಾಡಿ ಗ್ರೀನ್ ಲಿಸ್ಟಿಗೆ ಹಾಕಿ ಬ್ಯಾಂಕ್ನಿಂದ ನೇರ ರೈತರಿಗೆ ಸಂದಾಯ ಮಾಡುವಂತ ಒಂದು ಸಿಸ್ಟಮ್ ಇಡೀ ದೇಶದ ಜನವರಿ 31ರವರೆಗೆ ಮಾಡಿದ ಪಟ್ಟಿ ಪ್ರಕಾರ 3,87,000 ರೈತರು ಸಾಲ ಮನ್ನಾಕ್ಕೆ ಅರ್ಹರಿದ್ದು ಈವರೆಗೆ 1,088 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಬಾಕಿ ಇರುವ ಅರ್ಹ ರೈತರ ಸಾಲವನ್ನು ಸಹ ಶೀಘ್ರದಲ್ಲೇ ಮನ್ನಾ ಮಾಡಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುವುದು ಎಂದರು. ಇನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಪಡೆದ ಸಾಲದ ಕುರಿತು ಜನವರಿ 31ರ ತನಕದ ಪಟ್ಟಿ ಪಡೆಯಲಾಗಿದ್ದು 15.5 ಲಕ್ಷ ರೈತರು ಸಾಲ ಮನ್ನಾಕ್ಕೆ ಅರ್ಹರಿದ್ದಾರೆ. ಈ ಪೈಕಿ 5 ಲಕ್ಷ ರೈತರ ಸಾಲ ಮನ್ನಾ ಪಾವತಿಗೆ ಸರ್ಕಾರದಿಂದ ಪಟ್ಟಿ ಸಿದ್ಧಪಡಿಸಲಾಗಿದ್ದು 2 ಲಕ್ಷ ರೈತರ 843 ಕೋಟಿ ರೂಪಾಯಿ ಸಾಲದ ಹಣವನ್ನು ಅವರ ಖಾತೆಗೆ ಜಮಾ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. 3.87 ಅಂದ್ರೆ ಹೆಚ್ಚು ಕಮ್ಮಿ ಒಂದು 15,000 20,000 ಎಲಿಜಿಬಲ್ ಇಲ್ಲ ಅಂತ ಬಂದಿದೆ ಒಂದು. ಆಮೇಲೆ ಇವತ್ತ ನಾನು ನ್ಯಾಷನಲೈಸ್ ಬ್ಯಾಂಕ್ದು ನಾನು ಮಾಹಿತಿ ತಗೊಂಡಿದ್ದೆ ಇದ್ರ ಜೊತೆಲಿ ಕೊಡೋಣ ಅಂತೇಳಿ ಬೆಳಗ್ಗೆ ಮುನೀಶ್ ಮುದ್ಗಿಲು ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆಲಿ ಅದನ್ನು ನಾವು ಜನವರಿ ಎಂಡ್ವರೆಗೆ ನಾವು ತಗೊಂಡಿದ್ರೆ ಇವತ್ತ 2 ಲಕ್ಷ ರೈತರಿಗೆ ಏನದಲ್ಲ ಅವ್ರ ಅಕೌಂಟಿಗೆ ದುಡ್ಡು 843 ಕೋಟಿ ಜಮಾ ಆಗಿದೆ. ಆಮೇಲೆ 5 ಲಕ್ಷ ರೈತರದ್ದು ಈ ಗ್ರೀನ್ ಲಿಸ್ಟ್ ಅಲ್ಲಿ ರೆಡಿ ಇದೆ.
ಒಂದು 3-4 ದಿವಸದಲ್ಲಿ 1,300 ಕೋಟಿ ಆ ಗ್ರೀನ್ ಲಿಸ್ಟ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಟೋಟಲ್ 15.5 ಲಕ್ಷ ಫಾರ್ಮರ್ಸ್ಗೆ ಈ ಸಾಲ ಮನ್ನಾ ವ್ಯಾಪ್ತಿಯಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಸ್ ಮಾಹಿತಿಗಳು ಬಂದಿದೆ. ಈ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೊದಲ ವರ್ಷದಲ್ಲಿಯೇ ಬಹುತೇಕ ಸಾಲ ಮನ್ನಾ ಮಾಡುವಲ್ಲಿ ಯಶಸ್ವಿಯಾಗಿದ್ದು, ಬಡವರ ಬಂಧು ಯೋಜನೆಯಲ್ಲಿ ಈವರೆಗೆ 18,000 ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ನೀಡಲಾಗಿದೆ. ಮಾರ್ಚ್ ಅಂತ್ಯದೊಳಗೆ 45,000 ವ್ಯಾಪಾರಿಗಳಿಗೆ ಸಾಲ ನೀಡಲಾಗುವುದು ಎಂದು ತಿಳಿಸಿದರು. ರೈತರಿಗೆ ಸಪೋರ್ಟಿವ್ ಆಗಿ ಇವತ್ತು ಇನ್ನೂ ಹೆಚ್ಚಿನ ಅವ್ರಿಗೆ ಶಕ್ತಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತಿನ ದಿವಸವರೆಗೆ ಸುಮಾರು 18,000 ಬೀದಿ ವ್ಯಾಪಾರಿಗಳಿಗೆ ಬಡವರ ಬಂಧು ಅಡಿಯಲ್ಲಿ ನಾವು ಸಾಲ ಕೊಟ್ಟಿದ್ದೀವಿ. ನಾವು ಈ ವರ್ಷ ಟಾರ್ಗೆಟ್ 50,000 ಟಾರ್ಗೆಟ್ ಕೊಟ್ಟಿದ್ದೆವು. ಅದರಲ್ಲಿ 18,000 ನಿನ್ನೆವರೆಗೆ ಮುಗಿದಿದೆ. ಈ ಮಾರ್ಚ್ ಎಂಡ್ವರೆಗೆ ಹೆಚ್ಚು ಕಮ್ಮಿ ಒಂದು 40-45,000 ಮುಟ್ಟಿಸ್ಲಿಕ್ಕೆ ನಾನು ಹೇಳಿದ್ದೀನಿ. ಕೌಶಲ್ಯ ಭಾರತ ಸಶಕ್ತ ಭಾರತ ಘೋಷವಾಕ್ಯದೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿಂದು ನಡೆದ ಉದ್ಯೋಗ ಮೇಳ ಮತ್ತು ಕೌಶಲ್ಯ ಪ್ರದರ್ಶನ ಕಾರ್ಯಕ್ರಮಕ್ಕೆ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ ಚಾಲನೆ ನೀಡಿದರು. ಸಾಧಕ ದಿವ್ಯಾಂಗ ಯುವಜನರಿಗೆ ಉದ್ಯೋಗ ಪತ್ರಗಳನ್ನು ವಿತರಿಸಲಾಯಿತು. ಉದ್ಯೋಗ ಮೇಳದಲ್ಲಿ ಅನೇಕ ಉದ್ಯೋಗಾಕಾಂಕ್ಷಿಗಳು ವಿವಿಧ ಕಂಪನಿಗಳ ಮಳಿಗೆಗೆ ಭೇಟಿ ನೀಡಿ ತಮ್ಮ ಸ್ವವಿವರ ಹಾಗೂ ಅನುಭವ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡರು. ಸಾಮಾನ್ಯವಾಗಿ ಉದ್ಯೋಗದ ಅವಕಾಶ ನಂತರ ಇಂದು ನಾವು ಪಡೆಯುತ್ತಿರುವ ಪದವಿಗಳು ಮತ್ತು ತರಬೇತಿಗಳಿಗೆ ಪೂರಕವಾಗಿ ಉದ್ಯೋಗಾವಕಾಶಗಳನ್ನು ಹುಡುಕುವುದು ಕಷ್ಟದ ಕೆಲಸ. ಉದ್ಯೋಗ ಬಯಸುವ ಕೌಶಲ್ಯವನ್ನು ರೂಢಿಸಿಕೊಳ್ಳುವುದು ಸಾಧ್ಯವಾದಾಗ ಮಾತ್ರ ಪದವಿ ಮತ್ತು ಉದ್ಯೋಗ ಸಂಬಂಧಗಳು ಬೆಸೆಯಲು ಸಾಧ್ಯ ಎಂದರು. ನಾವು ಓದಿರ್ತಕ್ಕಂಥ ಓದಿಗೂ ಹೊರಗಡೆಯ ಅವಶ್ಯಕತೆಗೂ ಎಷ್ಟೋ ಸರಿ ಸಂಬಂಧಗಳೇ ಇರುವುದಿಲ್ಲ. ನಮ್ಮ ಹತ್ರ ಸರ್ಟಿಫಿಕೇಟ್ ಇರುತ್ತೆ, ಆದರೆ ಆ ಕೆಲಸಕ್ಕೆ ಬೇಕಾಗಿರತಕ್ಕಂಥ ಯೋಗ್ಯತೆ ಇರುವುದೇ ಇಲ್ಲ. ಮೇಳದಲ್ಲಿ ಪಾಲ್ಗೊಂಡ ಉದ್ಯೋಗಾಕಾಂಕ್ಷಿ ವಿಶ್ವನಾಥ್ ಭಟ್, ಉದ್ಯೋಗ ಮೇಳದಿಂದ ನಮ್ಮ ಕೌಶಲ್ಯಕ್ಕೆ ತಕ್ಕ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಗಳನ್ನು ಸೃಷ್ಟಿಸಲಾಗಿದೆ ಎಂದರು. ನಾವು ತಿಳ್ಕೋಬಹುದು. ಇಲ್ಲಿ ಸುಮಾರು 40 ಕಂಪನಿಗಳಿಗಿಂತಲೂ ಹೆಚ್ಚು ಕಂಪನಿಗಳು ಇಂದು ಬಂದಿವೆ. ಅವುಗಳಲ್ಲಿ ನಾವು ನಮಗೆ ಬೇಕಾದದನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಅರ್ಹತೆಗಳು ನಮ್ಮ ಯೋಗ್ಯತೆ ಅನುಸಾರವಾಗಿ ನಾವು ಯಾವ ಕಂಪನಿ ಬೇಕು ಅಂತ ಅಟೆಂಡ್ ಮಾಡಬಹುದು. ಸಿರ್ಸಿಯಲ್ಲಿ ಇದೆ ಒಂದು ಒಳ್ಳೆ ಮತ್ತೊಬ್ಬ ಉದ್ಯೋಗಾಕಾಂಕ್ಷಿ ವಿದ್ಯಾಶ್ರೀ, ಉದ್ಯೋಗ ಮೇಳದಿಂದ ಉತ್ತಮ ಅವಕಾಶಗಳು ಸುಲಭದಲ್ಲಿ ದೊರೆಯುವಂತಾಗಿದೆ ಎಂದರು. ಅಂದ್ರೆ ಎನಿ ಡಿಗ್ರಿ ಕೂಡ ಇದೆ, 10th ಬೇಸ್ ಮೇಲೂ ಇದೆ. ಮತ್ತೆ ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಫಸ್ಟ್ ಟೈಮ್ ನಾನು ಬರ್ತಿದ್ದೀನಿ, ಈಗ ನೋಡ್ತೀನಿ ಹೇಗಿದೆ ಅಂತ. ಹಾವೇರಿಯಲ್ಲಿಂದು ಬಿಜೆಪಿ ನೇತೃತ್ವದಲ್ಲಿ ನಡೆದ ಮೋದಿ ವಿಜಯ್ ಸಂಕಲ್ಪ ಯಾತ್ರೆ ಹಾಗೂ ಶಕ್ತಿ ಕೇಂದ್ರ ಪ್ರಮುಖರ ಸಮಾವೇಶಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ಸಂಸದ ಶಿವಕುಮಾರ್ ಉದಾಸಿ, ಪಕ್ಷದ ರಾಜ್ಯ ಮುಖಂಡ ಜಗದೀಶ್ ಶೆಟ್ಟರ್, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಶಾಸಕ ಸಿಎಂ ಉದಾಸಿ, ಬಸವರಾಜ ಬೊಮ್ಮಾಯಿ, ಮಹಂತೇಶ ದೊಡ್ಡಗೌಡರ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡರು. ಸ್ಯಾಂಡಲ್ವುಡ್ ಸೊಸೈಟಿ ಆಫ್ ಇಂಡಿಯಾ, ಕರ್ನಾಟಕ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಶ್ರೀಗಂಧದ ಪ್ರಸ್ತುತ ಸ್ಥಿತಿ ಮತ್ತು ಭವಿಷ್ಯದ ಪ್ರಾಮುಖ್ಯತೆ ಕುರಿತ ರಾಷ್ಟ್ರೀಯ ಸಮಾವೇಶ ಬೆಂಗಳೂರಿನಲ್ಲಿಂದು ನಡೆಯಿತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಮಾವೇಶಕ್ಕೆ ಚಾಲನೆ ನೀಡಿದರು. ಸೊಸೈಟಿ ಆಫ್ ಇಂಡಿಯಾದ ಹಿರಿಯ ಗಣ್ಯರು, ಶ್ರೀಗಂಧ ಕೃಷಿಕರನ್ನು ಅಭಿನಂದಿಸಲಾಯಿತು.
ನಂತರ ಡಾಕ್ಟರ್ ಜಿ ಪರಮೇಶ್ವರ್ ದೇಶದ ಒಟ್ಟು ಶ್ರೀಗಂಧ ಉತ್ಪಾದನೆಯ ಶೇಕಡಾ 70% ಪಾಲನ್ನು ಹೊಂದಿರುವ ಕರ್ನಾಟಕದಲ್ಲಿ ಈ ಬೆಳೆಯನ್ನು ಉತ್ತೇಜಿಸಲು ಅನೇಕ ಸುಧಾರಿತ ಕ್ರಮಗಳ ಅಗತ್ಯವಿದೆ. ಶ್ರೀಗಂಧ ಬೆಳೆಯಲು ಇರುವ ನಿಬಂಧನೆಗಳ ಪರಿಷ್ಕರಣೆಯ ಬಗ್ಗೆ ಚರ್ಚೆ ನಡೆಯಬೇಕು ಎಂದರು. ರಾಜ್ಯದ ಸಮ್ಮಿಶ್ರ ಸರ್ಕಾರ ಪ್ರಸಕ್ತ ಆಯವ್ಯಯದಲ್ಲಿ ಕೃಷಿ ಹಾಗೂ ರೈತ ಕಲ್ಯಾಣ ಯೋಜನೆಗಳಿಗಾಗಿ 46,000 ಕೋಟಿ ರೂಪಾಯಿಯಷ್ಟು ದೊಡ್ಡ ಮೊತ್ತವನ್ನು ಮೀಸಲಿಟ್ಟಿದ್ದು ಅನೇಕ ಪ್ರಗತಿಪರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದೆ. ಕೃಷಿ ಕ್ಷೇತ್ರದಲ್ಲಿ ಹೊಸ ಪದ್ಧತಿಗಳನ್ನು ಪ್ರಚುರಪಡಿಸಲು ಮುಂದಾಗಿದೆ. ಒಟ್ಟಾರೆ ರೈತರ ಅಭಿವೃದ್ಧಿಗಾಗಿ ಸರ್ಕಾರ ಎಲ್ಲಾ ಬಗೆಯ ಕ್ರಮಗಳನ್ನು ಕೈಗೊಂಡಿದೆ ಎಂದರು. ತಾವು ಇಲ್ಲಿ ಚರ್ಚೆ ಮಾಡ್ತೀರಿ, ಅದನ್ನ ತಿಳಿಸಿದ್ರೆ ಸರ್ಕಾರ ನಿಮ್ಮ ಪರವಾಗಿರ್ತದೆ. ಶ್ರೀಗಂಧವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದರ ಮೂಲಕ ರಾಜ್ಯದ ಆರ್ಥಿಕತೆಗೆ ಮತ್ತು ರಾಷ್ಟ್ರದ ಆರ್ಥಿಕತೆಗೆ ಹೆಚ್ಚು ಸಹಾಯ ಮಾಡ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಅನೇಕ ರೀತಿಯಲ್ಲಿ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ರೈತ ಕಷ್ಟದಿಂದ ಹೊರಗಡೆ ಬರಬೇಕು. ತನಗಿರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಕಷ್ಟಗಳನ್ನ ಅದರಿಂದ ಹೊರಗಡೆ ಬರಬೇಕು. ಯಾವ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಬೆಳೆಗಳನ್ನ ಬೆಳೆದು ತಾನು ಸಮೃದ್ಧಿಯಿಂದ ಜೀವನ ನಡೆಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಅದಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ನಮ್ಮ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ಈಗಾಗಲೇ ನಾವು ಹೇಳ್ತಾ ಬರ್ತಾ ಇದ್ದೀವಿ. ತಮಗೆ ಆಶ್ಚರ್ಯ ಆಗ್ಬೋದು, ಈ ವರ್ಷ 1ರಲ್ಲಿ ನಮ್ಮ ಆಯವ್ಯಯದಲ್ಲಿ ಸುಮಾರು 46,000 ಕೋಟಿ ರೂಪಾಯಿ ಹಣ ರೈತರಿಗಾಗಿ ನಾವು ತೆಗೆದಿಟ್ಟಿದ್ದೇವೆ. 2,34,000 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಸುಮಾರು 46,000 ಕೋಟಿ ರೂಪಾಯಿ ನೇರವಾಗಿ ರೈತರಿಗೆ ತಲುಪತಕ್ಕಂತ ಯೋಜನೆಯನ್ನ, ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಹಾಕೊಂಡಿದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಥಾನ ಹಂಚಿಕೆ ಕುರಿತಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದ ನಾಯಕರು ಬೆಂಗಳೂರಿನಲ್ಲಿಂದು ಪ್ರಾಥಮಿಕ ಹಂತದ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದಿಂದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಜೆಡಿಎಸ್ನ ಸಚಿವ ಎಚ್ ಡಿ ರೇವಣ್ಣ, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮೊದಲ ಸುತ್ತಿನ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಆದಾಯ ತೆರಿಗೆ ಇಲಾಖೆ ವತಿಯಿಂದ ಪಿಜಿ ಮಾಲೀಕರು ಮತ್ತು ತೆರಿಗೆ ಪಾವತಿದಾರರ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು. ಆದಾಯ ತೆರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತ ಎನ್ ಸುಕುಮಾರನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೆರಿಗೆದಾರರು ಹಾಗೂ ಬೆಂಗಳೂರಿನಲ್ಲಿ ಪಿಜಿ ಕೇಂದ್ರಗಳನ್ನು ನಡೆಸುತ್ತಿರುವ ಮಾಲೀಕರೊಂದಿಗೆ ಆದಾಯ ತೆರಿಗೆ ಪಾವತಿ ಪ್ರಕ್ರಿಯೆಯಲ್ಲಿನ ಸಮಸ್ಯೆಗಳು ಹಾಗೂ ಪರಿಹಾರಗಳ ಕುರಿತು ಸಂವಾದ ನಡೆಸಿದರು. ನಂತರ ಸುಕುಮಾರನ್ ಬೆಂಗಳೂರಿನಲ್ಲಿ ಅಸಂಖ್ಯಾತ ಪಿಜಿ ವಸತಿಗಳಿದ್ದು ಹಲವರು ಸರ್ಕಾರಕ್ಕೆ ತೆರಿಗೆ ವಂಚಿಸುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿವೆ. ಆದಾಯ ತೆರಿಗೆ ಪಾವತಿ ಕಾಯ್ದೆಯನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘಿಸಲು ಅವಕಾಶವಿಲ್ಲ. ಅಂತಹ ಲೋಪಗಳಿಗೆ ದಂಡ ಹಾಗೂ ಕಠಿಣ ಕಾನೂನು ಕ್ರಮ ಅನಿವಾರ್ಯವಾಗಿರುತ್ತದೆ ಎಂದರು. ಆದಾಯ ತೆರಿಗೆ ರಿಟರ್ನ್ಸ್ ಪಾವತಿ ಮಾಡುವ ವೇಳೆ ಹಲವು ಮಾಲೀಕರು ತಪ್ಪು ಮಾಹಿತಿಗಳನ್ನು ನೀಡುತ್ತಿರುವುದು ಗಮನಕ್ಕೆ ಬಂದಿದ್ದು ಪಾರದರ್ಶಕ ಹಾಗೂ ವಸ್ತುನಿಷ್ಠ ಮಾಹಿತಿಯನ್ನಷ್ಟೇ ಆದಾಯ ತೆರಿಗೆ ಇಲಾಖೆ ನಿರೀಕ್ಷಿಸುತ್ತದೆ ಎಂದರು. ಹೊಸ ತಂತ್ರಜ್ಞಾನದ ಸಹಾಯದೊಂದಿಗೆ ಮುನ್ನಡೆಯುವಂತೆ ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ. प्रधानमंत्री अटल बिहारी वाजपेयी की प्रतिमा का अनावरण किया। समारोह को संबोधित करते हुए राष्ट्रपति ने शिक्षा के क्षेत्र में डीएवी के योगदान की सराहना की। ಉತ್ತರ ಪ್ರದೇಶದ ಕಾನ್ಪುರ ಡಿಎವಿ ಕಾಲೇಜಿನ ಶತಮಾನೋತ್ಸವ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ಅವರು ಪ್ರತಿಷ್ಠಿತ ಡಿಎವಿ ಕಾಲೇಜಿನಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಗಣ್ಯರು ವ್ಯಾಸಂಗ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಜ್ಞಾನಾಧಾರಿತ ಶಿಕ್ಷಣ ಇಂದಿನ ಅಗತ್ಯವಾಗಿದೆ. ಸದ್ಯ ತಂತ್ರಜ್ಞಾನ ಯುಗದಲ್ಲಿ ನಾವೆಲ್ಲ ಸಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗಕ್ಕೆ ಕಾಲಿರಿಸಲಿದ್ದೇವೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ವಿಸ್ತಾರಗೊಳಿಸಿಕೊಳ್ಳಬೇಕಾಗಿದೆ ಎಂದರು. ऐसे गौरवशाली इतिहास वाले इस कॉलेज से मुझे भी शिक्षा प्राप्त करने का अवसर मिला। प्रिय विद्यार्थियों, आज का समय टेक्नोलॉजी का समय है और आने वाला समय आर्टिफिशियल इंटेलिजेंस का होगा। आप लोगों को नए प्रकार की चुनौतियों का सामना करना है। ऐसी स्थिति में
अपने उज्जवल भविष्य के लिए आपको नए दौर के नए साधनों का उपयोग करना होगा। राष्ट्रपति ने पुलवामा हमले के शहीदों को याद करते हुए ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ರಾಷ್ಟ್ರಪತಿಯವರು ಯೋಧರ ಶೌರ್ಯ ಹಾಗೂ ತ್ಯಾಗವನ್ನು ಸ್ಮರಿಸಿದರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಕೇಂದ್ರದ ಮಾಜಿ ಸಚಿವ ಮುರಳಿ ಮನೋಹರ ಜೋಶಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. उत्तर प्रदेश और कानपुर भी इस दुख में सहभागी है. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ರೈತರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬೆಂಗಳೂರಿನಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಅವಶ್ಯಕತೆ ತಕ್ಕಂತೆ 3 ಕಂತುಗಳ ಹಣ ಬಿಡುಗಡೆ ಮಾಡುತ್ತೀವಲ್ಲ, ಆ ಹಣ ಬಿಡುಗಡೆ ಅವಶ್ಯಕತೆ ತುಂಬಾ ಚೆನ್ನಾಗಿದೆ. ಮತ್ತು 3 ಸಣ್ಣ ಸಣ್ಣ ಅವಶ್ಯಕತೆಗಳು ಏನು ಹಣ ದಳ್ಳಾಳಿ ಸಾಹುಕಾರ ಹಣ ಬಡ್ಡಿ ತಗೊಂತೀವಿ, ಅದು ಬಡ್ಡಿ ತಗೊಳ್ಳೋದು ಅವಶ್ಯಕತೆ ನಿಂತು ಹೋಗುತ್ತೆ. ಮತ್ತೆ ರೈತರಿಗೆ ತುಂಬಾ ಖುಷಿಯಾಗಿದೆ. ಸುತ್ತಮುತ್ತ ಎಲ್ಲ ಇರುವಂತಹ ಕೃಷಿಕರಿಂದ ಸಣ್ಣ ರೈತರು ಇದ್ದಾರೆ. ಹಾಗೆ ನಾವು ಈ ಸ್ಕೀಮ್ ಕೆ ದ್ವಾರ ನಿರ್ಮಲಾ ಸೀತಾರಾಮನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯದಲ್ಲಿ 72 ಲಕ್ಷ ರೈತರಿದ್ದು 60 ರಿಂದ 62 ಲಕ್ಷ ಮಂದಿ ಈ ಯೋಜನೆಗೆ ಅರ್ಹರಾಗಿದ್ದಾರೆ. ಈಗಾಗಲೇ 2,11,000 ರೈತರು ಹೆಸರು ನೋಂದಣಿ ಮಾಡಿಕೊಂಡಿದ್ದು, ಉಳಿದ ರೈತರು ಅತಿ ಶೀಘ್ರದಲ್ಲಿ ನೋಂದಣಿ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಸಹಕಾರ ನೀಡಬೇಕು ಎಂದರು. मगर आज तक 2,11,000 तक ही रजिस्ट्रेशन हुआ है. प्रधानमंत्री जी का आज उद्घाटन तो कर चुके हैं. मैं कर्नाटक सरकार से आज जब सीएम साहब से मिलूंगी, कुछ और विषय बात करने के लिए भी उनसे भी मैं ये कहूंगी कि कर्नाटका से और किसान को इस स्कीम के द्वारा फायदा मिलने के लिए जल्द से जल्द बाकी किसानों को भी इस स्कीम में रजिस्टर करने के लिए राज्य सरकार मदद करना चाहिए. कर्नाटकದ ಸಂಸದ ಪ್ರತಾಪ್ ಸಿಂಹ, ದೇಶದ ಬೆನ್ನೆಲುಬಾಗಿರುವ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವ ಲಕ್ಷಾಂತರ ರೈತರಿಗೆ ಈ ಯೋಜನೆ ಅನುಕೂಲವಾಗಿದೆ. ದೇಶದ 12 ಕೋಟಿ ಅನ್ನದಾತರ ಖಾತೆಗೆ ಜಮೆಯಾಗಲಿದೆ ಎಂದರು. ರಿಜಿಸ್ಟರ್ ಮಾಡಿಕೊಳ್ಳಿ. 5 ಎಕರೆಗಿಂತ ಕಡಿಮೆ ಹಿಡುವಳಿಯನ್ನು ಹೊಂದಿರುವಂತಹ ಎಲ್ಲ ರೈತರಿಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಿಂದ ವರ್ಷಕ್ಕೆ 6,000 ರೂಪಾಯಿ ಧನ ಲಾಭ ಸಿಗಲಿದೆ. ಇಲ್ಲಿ ವಿಲೇಜ್ ಅಕೌಂಟ್ ಬರ್ತಾ ಇದೆ. ತುಮಕೂರಿನ ರೈತ ಅಕೌಂಟ್ 3 ಹಂತದಲ್ಲಿ ಹಣ ನೀಡುವುದರಿಂದ ಬಿತ್ತನೆ ಕಟಾವಿಗೆ ನೆರವಾಗಲಿದೆ ಎಂದು ಹೇಳಿದರು. ರೈತ ತುಂಬಾ ಇನ್ನೂ ಇಂಪ್ರೂವ್ ಆಗಿ ಕೆಲಸ ಇಂಟ್ರೆಸ್ಟ್ ಇಂದ ಮಾಡ್ತಾರೆ. ಏನೋ ಡೈರೆಕ್ಟ್ ಬಂದಲ್ಲಪ್ಪ ಯಾರಿಗೂ ನಮಗೆ ಲಂಚ ಗಿಂಚ ಕೊಡಂಗಿಲ್ಲ ಎನ್ನಂಗಿಲ್ಲ ಅಂತಾರ ನಡೀತದೆ. ಇದರ ತುಂಬಾ ಚೆನ್ನಾಗಿದೆ ಯೋಜನೆ. ಮತ್ತೊಂದೆಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರೈತರೊಂದಿಗೆ ಸಂವಾದ ನಡೆಸಿದರು. ಯೋಜನೆಯಿಂದ ಹಲವಾರು ರೈತರ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುತ್ತಿದ್ದೀರಿ. ರಸಗೊಬ್ಬರ, ಯೂರಿಯಾ, ನೀಮ್ ಬೇಸಿ ರಸಗೊಬ್ಬರವನ್ನ ನೀವು ನಮಗೆ ಕೊಟ್ಟಿರುತ್ತೀರಿ. ಅದು ನಮ್ಮ ರೈತರಿಗೆ ತುಂಬಾ ಪ್ರಯೋಜನ ಆಗಿರುತ್ತದೆ. ಅಲ್ಲ, ಫಸಲ್ ಬಿಮಾ ಯೋಜನೆಯು ಕೂಡ ತುಂಬಾ ಪ್ರಯೋಜನ ಆಗಿರುತ್ತದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಮೈಸೂರಿನಲ್ಲಿ 13 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಸಾಧ್ಯತೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ, ಕೆಲವೆಡೆ ಮುಂಜಾನೆ ಮುಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 35, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ರಾಷ್ಟ್ರೀಯ ಯುದ್ಧ ಸ್ಮಾರಕ ಲೋಕಾರ್ಪಣೆ, ಯೋಧರ ಹಿತರಕ್ಷಣೆ ಕಲ್ಯಾಣಕ್ಕೆ ಕೇಂದ್ರದ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಪೊಲೀಸ್ ಇಲಾಖೆ ಮೂಲಸೌಕರ್ಯ ಅಭಿವೃದ್ಧಿ, ಹಣಕಾಸು ನೆರವಿಗೆ ಶೀಘ್ರ ನಿರ್ಧಾರ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ವ್ಯಾಪಕ ಕಾಡ್ಗಿಚ್ಚು, ಸಚಿವರು ಅಧಿಕಾರಿಗಳು ಸ್ಥಳಕ್ಕೆ, ಬೆಂಕಿ ನಂದಿಸಲು ಸೇನಾ ಹೆಲಿಕಾಪ್ಟರ್ ಬಳಕೆ.
ಶ್ರೀಗಂಧ ಕೃಷಿ ನಿಬಂಧನೆಗಳ ಪರಿಷ್ಕರಣೆಗೆ ಚರ್ಚೆ ಅಗತ್ಯ. ಚಂದನ ಉತ್ಪನ್ನಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಹಲವು ಕ್ರಮ. ಡಾಕ್ಟರ್ ಜಿ ಪರಮೇಶ್ವರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.